ಪೊಲೀಸ್ ಡಿಪಾರ್ಟ್ಮೆಂಟು, ರಾಜಕೀಯ ವ್ಯಕ್ತಿಗಳು ಮತ್ತು NGOs, ಸೋಷಿಯಲ್ ವರ್ಕರ್ಸ್ ಮತ್ತು ಹೋರಾಟಗಳು ಹೀಗೆ ಹಲವಾರು ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಹೋರಾಡಿಸಲಿಕ್ಕೆ ತುಂಬ ಶ್ರಮವನ್ನು ವಹಿಸಿದ್ದಾರೆ. ಅನೇಕರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಇದಕ್ಕೆ ಮುಂಚೂಣಿಯಲ್ಲಿ ನಿಂತು ನಮ್ಮ ಸೇವೆಯನ್ನು ಸಲ್ಲಿಸುವುದರ ಮೂಲಕ ನಿಜವಾಗ್ಲೂ ಕೂಡ ಅವರು ಕೊರೋನಾ ವಾರಿಯರ್ಸ್ ಅಂತ ಹೆಸರನ್ನು ಪಡೆಯೋದಕ್ಕೆ ಅರ್ಹರಾಗಿರುವಂತಹ ಅವರು. ಏಕೆಂದರೆ ಈ ರೋಗ ತುಂಬ ಕೆಟ್ಟ ರೋಗ ಇದೆ. ಒಬ್ಬರಿಂದ ಮಾತನಾಡದೆ, ಒಬ್ಬರಿಗೆ ದಾಟದೆ, ಅವರ ಉರುಳು ಅಥವಾ ಅವರ ಕಾರ್ಯ ಸೇವನೆ ಇವುಗಳು ಮಾಡಿದ್ರೆ ಕಾಯಿಲೆ ಬರುವಂಥದ್ದು. ಅದರಲ್ಲಿಯೂ ಕೂಡ ಯಾವುದಾದ್ರೂ ಸಣ್ಣ ಪುಟ್ಟ ದೈಹಿಕ ಕಾಯಿಲೆಗಳಿದ್ದಂತಹ ಅವರು ಈ ಒಂದು ಕೊರೋನಾ ಅಟ್ಯಾಕ್ ಆದರೆ ಅವರು ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ಅಂಥದ್ರಲ್ಲಿ ಇವತ್ತು ಆರೋಗ್ಯ ಕಾರ್ಯಕರ್ತರಿರ್ಬೋದು, ವೈದ್ಯರಿರ್ಬೋದು, ಶಿಕ್ಷಕರಿರ್ಬೋದು, ಸೇವಾ ಸಿಬ್ಬಂದಿ ಇರ್ಬೋದು, ಜೊತೆಗೆ ಅದನ್ನು ಶಿಸ್ತುಬದ್ಧ ನಡೆಸಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ನವರು ಕೂಡ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಜೊತೆಗೆ ರಾಜಕಾರಣಿಗಳು ಕೂಡ ಮುಂಚೂಣಿ ನಿಂತು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು NGOಸ್ಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ. BBMP ಬೆಂಗಳೂರಿನಲ್ಲಿ ನಾವು ವರ್ಕರ್ಸ್ BBMP ವರ್ಕರ್ಸ್ ಎಲ್ಲರೂ ಕೂಡ ಕೊರೋನಾ ತಡೆಗಟ್ಟಲು ಬಹಳಷ್ಟು ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ. ಎಲ್ಲ ನನ್ನ ಪ್ರೀತಿಯ ಬಂದಿರತಕ್ಕಂಥ ಸೇನಾನಿಗಳಿಗೆ, ದೇವಸೇನೆಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಮನುಷ್ಯನ ಹುಟ್ಟು ಅಪರೂಪದಲ್ಲೊಂದು ಅಪರೂಪ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನೊಬ್ಬನನ್ನೇ ಭಗವಂತ ಆಯ್ಕೆ ಮಾಡಿ ಕಳಿಸಿದ್ದಾನೆ ಭೂಮಿಗೆ ರಕ್ಷಿಸಲು. ನಾವು ಅದನ್ನೊಂದು ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೇವೆ. ಅದಕ್ಕೆ ಏನೋ ಭೂಭಾರ ಜಾಸ್ತಿ ಆಯಿತು ಅಂತ ಪ್ರಕೃತಿ ಮಾತೆ ತನಗೆ ತಾನೇ ಒಂದು ರಿವರ್ಸ್ ಗೇರ್ ಹಾಕುತ್ತೆ. ಹಿಂದೆ ಈ ಒಂದು ತ್ರೇತಾಯುಗದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮರಾವಣರ ಸಂಗ್ರಾಮದ ಬಗ್ಗೆ ಮಾತಾಡ್ತೇವೆ. ರಾವಣ ಸಂಹಾರ ಇದೆಲ್ಲ ಮಾತಾಡ್ತೇವೆ. ಆದರೆ ಅದರ ಹಿಂದುಗಡೆ ಒಂದು ಪ್ರಕೃತಿಯ ವಿಸ್ಮಯ ಇದೆ. ರಾಮಾವತಾರ ರಾವಣ ಸಂಹಾರಕ್ಕೆ ಬರಲೇ ಇಲ್ಲ. ಅಲ್ಲೊಂದು ತೃಣಕಾಷ್ಟವಷ್ಟೇ, ಅಲ್ಲೊಂದು ಅಣುವಷ್ಟೇ ಸೇವೆ. ಅದು ರಾವಣ ಅನ್ನೋದು ತೃಣ. ಅಲ್ಲಿ ರಾಮಚಂದ್ರ ಪ್ರಭುವಿನ ಅವತಾರದ ಹಿಂದ್ಗಡೆ ತುಂಬ ದೊಡ್ಡ ಅಲ್ಲೋಲ ಕಲ್ಲೋಲ ಪ್ರಕೃತಿಯಲ್ಲಿ ನಡೆದಿತ್ತು. ಅದು ವಾನರ ಸೇನೆ. ಒಂದೇ ದಿನ ರಾವಣನ ಮಗನಾದಂಥ ಇಂದ್ರಜಿತ್ 16 ಕೋಟಿ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ ಒಂದು ದಿನದಲ್ಲಿ. ಅದು 6 ಗಂಟೆಯಲ್ಲಿ. ಲೆಕ್ಕ ಹಾಕೊಳ್ಳಿ. ಕುಂಭಕರ್ಣ, ಮೈರಾವಣ, ಕಡಿಮೆ ಎಂದರೂ 188 ಕೋಟಿ ವಾನರ ಸೇನೆ ಇತ್ತು ಅನ್ನತಕ್ಕಂಥದ್ದು. ಅದು ರಾವಣ ಅನ್ನೋದು ಒಂದು ಕಾರಣವಷ್ಟೇ, ಅದೊಂದು ಕಾರಣ. ಅವನ ಮೂಲಕ ಇಷ್ಟೆಲ್ಲ ನಡೆಸಬೇಕಿತ್ತು. ಹಾಗೆ ಈ ಒಂದು ಕಲಿಯುಗಕ್ಕೂ ಅಷ್ಟೇ ಮಕ್ಕಳೇ. ನಮ್ಮಲ್ಲಿ ಆ ಒಗ್ಗಟ್ಟು, ಆ ಪ್ರೀತಿ, ಆ ವಾತ್ಸಲ್ಯ ನಮ್ಮ ಭರತಖಂಡದಲ್ಲಿ ಎಂತೆಂಥ ಸಂಸ್ಕಾರಗಳು ಕಲಿಸಿದ್ದಾರೆ ಅಂದರೆ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಧರ್ಮ, ನಮ್ಮ ಗುರು, ನಮ್ಮ ಮನೆತನ, ನಮ್ಮ ಕುಲದೇವರು, ನಾವು ಎಲ್ಲವನ್ನ ಪೂಜಿಸ್ತೇವೆ. ಯಾಕೋ ಪಾಶ್ಚಿಮಾತ್ಯದ ಒಂದು ಭರಾಟೆ ಇವತ್ತು ಬೇರೆ ಏನೇನೋ ಅವಾಂತರಗಳ, ಕುಲಾಂತರಿಗಳ ಆ ಒಂದು ವೈಚಾರಿಕತೆ ನಮ್ಮೂರಿಗೆ ಬಂದು ಬಿಟ್ಟಿದೆ ಮಕ್ಕಳೇ. ಭೂಭಾರ ಜಾಸ್ತಿ ಆಯಿತು. ಮನುಷ್ಯನಲ್ಲಿ ಆ ಕಲುಷಿತ ವಾತಾವರಣ, ತಾನು ಪ್ರೀತಿಸೋದು ಮರೆತು ಬಿಟ್ಟಿದ್ದಾನೆ. ತನ್ನನ್ನು ಯಾವ ಉದ್ದೇಶಕ್ಕೆ ಭೂಮಿಗೆ ಭಗವಂತ ಕಳಿಸಿದ್ದಾನೆ ಅನ್ನುವುದನ್ನು ಮರೆತು, ನನ್ನ ಗುರುಗಳು ಯಾವಾಗಲೂ ಹೇಳೋದು, 4 ಜನಗಳ ನಡುವೆ ಬದುಕೋದನ್ನು ಯಾವತ್ತು ಮನುಷ್ಯ ಬಿಡ್ತಾನೋ ಅವನೊಬ್ಬ ಯುಗ ಪುರುಷ ಆಗ್ತಾನೆ ಅಂತ. ಎಲ್ಲರೂ ನಾವು ಮಾಡ್ತಿರೋ ತಪ್ಪೇನು ಗೊತ್ತಾ? 4 ಜನಗಳ ನಡುವೆ ಬದುಕ್ತಿದ್ದಾರೆ. 4 ಜನಗಳಿಗೋಸ್ಕರ ಬದುಕಿದರೆ ನಾವು ಎಲ್ಲರೂ ಯುಗ ಪುರುಷರೇ. ಇವತ್ತಿರ್ತಕ್ಕಂಥ ಕೊರೋನಾ ವೈರಸ್ ಅಂತ ಏನು ಒಂದು ಆ ಧ್ವಂಸ ಮಾಡಲಿಕ್ಕೆ ಜನಸಾಮಾನ್ಯರಿಂದ ರಾಮ ಎಲ್ಲೂ ಇಲ್ಲ ವೀಕ್ಷಕರೇ, ಇಲ್ಲೇ ಇದ್ದಾರೆ. ರಾಮ ಯಾವುದೋ ರೂಪದಲ್ಲಿ ಬಂದಿಲ್ಲ. ಅದನ್ನೇ ಶ್ರೀಕೃಷ್ಣ ಭಗವಂತ ದ್ವಾಪರ ಯುಗದಲ್ಲಿ ಸದಾ ಹೇಳ್ತಿರ್ತಾರೆ, ನಾನೇ ಭಗವಂತ ಅಂತ. ನಮಗೆ ಅರ್ಥನೇ ಆಗೋದಿಲ್ಲ.
ನಾನೇ ಭಗವಂತ ನಾನೇ ಭಗವಂತ ಅಂದರೆ ನಾವೆಲ್ಲರೂ ಭಗವಂತರೇ. ನಾವು ಬಂದಿರುವುದು ಪ್ರಕೃತಿಯನ್ನು ಕಾಪಾಡಲು, ರಕ್ಷಿಸಲು, ಯಾರಿಗಾದರೂ ನೆರಳು ಕೊಡಲು. ಕಲಿಯುಗಕ್ಕೆ ಬಹುದೊಡ್ಡ ಶಾಪ ಬಡತನ ಹಾಗೂ ಅನಾರೋಗ್ಯ, ಮಾನಸಿಕ ಅನಾರೋಗ್ಯ, ದೈಹಿಕ ಅನಾರೋಗ್ಯ. ಇವುಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ಯಾರೋ ರಾಮ ಬರ್ತಾನೆ, ಕೃಷ್ಣ ಬರ್ತಾನೆ ಇಲ್ಲ. ಕೃಷ್ಣ ಅದನ್ನು ಹೇಳ್ತಲೇ ಇದ್ದ. ಅದರ ನಂತರ 1200 1300 ವರ್ಷಗಳ ಹಿಂದೆ ಬಹುದೊಡ್ಡ ದೇವಪುರುಷ ಅಹಂ ಬ್ರಹ್ಮ ಅಸ್ಮಿ ಅಂತ ಹೇಳ್ಕೊಂಡು ಶಂಕರಾಚಾರ್ಯರು. ನಾವೇ ಬ್ರಹ್ಮ. ನಾವು ಅದನ್ನು ಒಂದನ್ನು ಬಿಟ್ಟು ನಾವು ನಮ್ಮನ್ನು ಕೂಡ ಪ್ರೀತಿಸ್ತಿಲ್ಲ, ನಮ್ಮನ್ನು ರಕ್ಷಿಸ್ಕೋತಿಲ್ಲ, ನಮ್ಮವರನ್ನು ಕಾಪಾಡ್ತಿಲ್ಲ, ಪಕ್ಕದವರನ್ನು ಕಾಪಾಡ್ತಿಲ್ಲ. ಬರೀ ನಮಗೋಸ್ಕರ ಬದುಕಿದ್ದೇವೆ. ಮನುಷ್ಯ ವಿಕೃತ ಆಗ್ತಿದ್ದಾನೆ. ಅದಕ್ಕೆ ಪ್ರಕೃತಿ ಇಟ್ ಹ್ಯಾಸ್ ಟೇಕನ್ ಇಟ್ಸ್ ಓನ್ ಟೂಲ್. ದೇವರಿಗೂ ನೋಡಿ ದಿಗ್ಬಂಧನ ಹಾಕ್ಬಿಡ್ತು. ನಿತ್ಯ ನೈವೇದ್ಯಗಳೇನು, ಅಲಂಕಾರ ಏನು, ಪೂಜೆ ಏನು, ಎಲ್ಲ ನನ್ನ ಅಲ್ಲನನ್ನು ದಿಗ್ಬಂಧನ ಮಾಡಿಟ್ಟು ಬಿಟ್ಟ. ನಿಮ್ಮ ರಾಮನನ್ನು, ನಿಮ್ಮ ಜೀಸಸ್ ಅನ್ನು ಹೋಗದ ಹಾಗೆ ಮಾಡಿಟ್ಟು ಬಿಟ್ಟ. ಮಕ್ಕಳೇ, ಎಲ್ಲಿ ಸತ್ಯವಲ್ವಾ ನೋಡಿ? ನಾವು ಬರೀ ದೇವರಿಗೆ ಹೋಗ್ತಿದ್ದೇವೆ, ನೈವೇದ್ಯಗಳ ಮೇಲೆ ನೈವೇದ್ಯಗಳು, ಕಿರೀಟಗಳ ಮೇಲೆ ಕಿರೀಟ, ಪೂಜೆಗಳ ಮೇಲೆ ಪೂಜೆ. ನಮಗೆ ಅರ್ಥವೇ ಆಗಲಿಲ್ಲ ವಿ ಆರ್ ಬ್ರಹ್ಮನ್. ನಮ್ಮಲ್ಲಿ ಅಂಥದ್ದೊಂದು ಶಕ್ತಿ ಇದೆ, ಕಾಪಾಡೋದನ್ನ ಬಿಟ್ಟಿದ್ವಿ. ಅದನ್ನ ಆ ಒಗ್ಗಟ್ಟನ್ನ ತಿಳಿಸ್ಲಿಕ್ಕೆ ಪ್ರಕೃತಿ ಮಾತೆ ಕೊಟ್ಟ ಶಾಪ ಒಂದು ವೈರಸ್. ಇದರ ಬಗ್ಗೆ 2020 ಒಂದು 2019 ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದೇನೆ. ಬಹುದೊಡ್ಡ ವಿಷಕಾರುವಂತಹ ರೋಗವಂತ ಇಟ್ ಇಸ್ ದೇ, ಇಡೀ ಪ್ರಪಂಚದಾದ್ಯಂತ ವ್ಯಾಪಿಸುತ್ತದೆ. ಪ್ರಪಂಚವೇ ನಡುಗಿಸುವಂತಹ, ಇದಕ್ಕೆ ಮದ್ದು ಕಂಡು ಹಿಡಿಯಲಾಗದಂತಹ ವ್ಯವಸ್ಥೆ. ಮಕರಸ್ಥ ಶನಿ ಕುಂಭಸ್ಥ ಶನಿಗೆ ಬರಬೇಕು, ಆಗ ತೇರ್ಗಡೆ. ಕುಂಭಸ್ಥ ಗುರು ಬರಬೇಕು, ಸ್ವಲ್ಪ ಉಸಿರಾಟ ಕೊಡುತ್ತದೆ ಅಂತಕ್ಕಂಥದ್ದು ಇನ್ನೂ ಕಂಡಿಡ್ದಿದ್ದೀವಿ ಅಂತ ಏನೋ ಹೇಳ್ತಿದ್ದಾರೆ. ಇರ್ಲಿ, ಅದೊಂದು ಒಳ್ಳೇದಾಯ್ತು ಅಂದ್ರೆ ನಮಗೂ ಒಂದು ಆಸೆ. ನಾವಿವತ್ತು ಕಾಪಾಡಿಕೊಂಡಿದ್ದೇವೆ. ಇವತ್ತು ಕೂಡ ಇಷ್ಟು ಒಂದು ಭದ್ರವಾಗಿ ಬಂದು ಮಾತಾಡ್ತಿದ್ದೇವೆ ಅಂದ್ರೆ ಅದರ ಹಿಂದ್ಗಡೆ ತುಂಬಾ ವ್ಯಕ್ತಿಗಳ ಒಂದು ಪರಿಶ್ರಮ ಇದೆ. ಶುಶ್ರೂಷಕರಾಗಿ, ಡಾಕ್ಟರ್ಗಳಾಗಿ, ತುಂಬಾ ಕೊರೋನಾ ವಾರಿಯರ್ಸ್ ಆಗಿ ಪ್ರತಿಯೊಬ್ಬರಲ್ಲೂ ಅದೊಂದು ಜಾಗೃತಿ ಮೂಡಿಸಿ, ಆ ಹೈಜಿನಿಕ್ ಮೂಡಿಸಿ, ನಮ್ಮಲ್ಲಿ ಇರ್ತಕ್ಕಂಥ ಕ್ಲೀನ್ಲಿನೆಸ್ ಅನ್ನ ತೋರಿಸ್ಕೊಟ್ಟು ನಮ್ಮನ್ನ ಕಾಪಾಡಿದ್ದಾರೆ. ಅಂತ ಒಂದು ಗಣ್ಯರು ಅವರು. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ, ತಮ್ಮ ಆಯಸ್ಸನ್ನ ಲೆಕ್ಕಿಸದೆ, ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಮನುಷ್ಯನಲ್ಲಿ ಅಂಥದ್ದೊಂದು ಜಾಗೃತಿ ನೋಡಿ ಬಂದಿದೆ ಅಂದ್ರೆ ಖುಷಿ ಆಗುತ್ತೆ. ಓಡಿದ್ದಾರೆ, ನೋಡಿದ್ದಾರೆ, ನಿಂತಿದ್ದಾರೆ. ನಮ್ಮವರು ಅಂತ ಮನುಷ್ಯ ಮರೆತು ಬಿಟ್ಟಿದ್ದ. ಮನುಷ್ಯ ಮಂಗನಿಂದ ಮಾನವ ಅಂತೆ. ನಾವೆಲ್ಲರೂ ಮಾನವರಾಗಿ ಕೂಡ ಬದುಕ್ತಿಲ್ಲ ಮಕ್ಕಳೇ. ಯಾರೋ ಕೆಲವರು ಮಾತ್ರ ಮಾನವನಿಂದ ಮಾಧವ ಸ್ಥಾಯಿಗೆ ಹೋಗ್ತಾರೆ. ಅಂತ ಪುಣ್ಯಾತ್ಮರಿಲ್ಲಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೊಂದು ವೇದಿಕೆಗೆ ಕರೆದು ಇಂಥದ್ದೊಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈವೆಂಟ್ ಕಂಪನಿ, ನನ್ನ ಹೆಸರು ನೋಡ್ಕೊಳ್ಳಿಲ್ಲ, ಸಿಗ್ನೇಚರ್ ಈವೆಂಟ್ಸ್, ಇನ್ನಷ್ಟು ಯಶಸ್ಸಿಗಾಗಿ ತುಂಬ ಹಿರಿಯರು ಬಂದಿದ್ದೀರಿ. ನಾನು ನಿಮ್ಮಷ್ಟು ತಿಳಿದಿಲ್ಲ. ನನ್ನಿಂದ ಏನಾದರೂ ಅಲ್ಪಭ್ರಂಶವಾಗಿ ಎಲ್ಲಾದರೂ ತಪ್ಪಾದಂಥ ಮಾತು ಬಂದಿದ್ದರೆ, ಅವಗಾಹನೆ ಆಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೇನೆ. ದೈವ ಇನ್ನಷ್ಟು ನಿಮ್ಮಿಂದ ಸೇವೆ ಆಗಲಿ. ಮನುಷ್ಯ ಇನ್ನೊಬ್ಬರನ್ನ ಕಾಪಾಡುವಂಥದ್ದು ನಿತ್ಯ. ನಾನು ಅನುಷ್ಠಾನದಲ್ಲಿ ಯಾವಾಗಲೂ ಹೇಳ್ಕೊಡೋದೇ ಅದು. ಪ್ರತಿನಿತ್ಯ ಎಲ್ರಿಗೂ ಹೇಳ್ಕೊಡ್ತಕ್ಕಂಥದ್ದು ಅದೇ. ಇವತ್ತು ನಮ್ಮ ಹೇಳ್ಕೊಳ್ಬಾರ್ದು, ಬಿಕಾಸ್ ಐ ಆಮ್ ನಾಟ್ ಪಾರ್ಟ್ ಆಫ್ ದಿಸ್. ಆದರೂ ಎಲ್ಲೋ ಒಂದು ಆಸೆ. ನಮ್ಮ ಸಂಸ್ಥೆ ಇವತ್ತು 9 ತಿಂಗಳ ಹಿಂದುಗಡೆ ಆರಂಭವಾದಾಗ ಬರೀ 16 ಜನ ಸಂಸ್ಥೆಯ ಸದಸ್ಯರುಗಳು. ಇವತ್ತು ಕಡಿಮೆ ಎಂದರೂ 5,900 ಕುಟುಂಬಗಳಿಗೆ ಪ್ರತಿ ತಿಂಗಳು ಆಹಾರ ಭದ್ರತೆ, ಆರೋಗ್ಯ ಭದ್ರತೆ, ಉದ್ಯೋಗ ಭದ್ರತೆಯನ್ನ ನಮ್ಮ ಆಯುರ್ವೇದ ಉತ್ಪನ್ನಗಳ ಮುಖೇನ ತಲುಪಿಸಿದ್ದೇವೆ. ಪ್ರತಿ ತಿಂಗಳು ಅವರಿಗೆ ಉಚಿತ ರೇಷನ್. ಯಾಕೆಂದ್ರೆ ರಾಮ ಎಲ್ಲಿ ಬರ್ತಾನೆ? ಬರಲ್ಲ ಮಕ್ಕಳೇ. ನಮ್ಮಲ್ಲಿ ರಾವಣ ಇದ್ದಂಗೆ ಅದನ್ನ ಸಾಯಿಸ್ಕೋಬೇಕು. ಯಾರೋ ರಾಮ ಬರ್ತಾನೆ, ಕೃಷ್ಣ ಬರ್ತಾನೆ ಅಂತ ಕಾಯ್ಬೇಡ ಕಣೋ. ಯು ಬಿಕೇಮ್ ರಾಮ ಅಂತ. ರಾಮನಂತೂ ಅಲ್ಲ, ರಾಮನಾಮ ಬಂದಿದ್ದರೆ ಸಾಕು ಅಂತ ಏನೇ ಕೆಲಸ ಮಾಡಿದ್ರು ವಿಜಯೀ ಭವ ಅಂತ ನನ್ನ ಗುರುಗಳು ಹೇಳ್ಕೊಟ್ಟಿರೋದು. ಇವತ್ತು ಆರಂಭಿಸಿದ್ದು ನಾವಿವತ್ತು ಕರ್ನಾಟಕದಾದ್ಯಂತ 5,800ಕ್ಕೂ ಮೇಲ್ಪಟ್ಟು ಜನರಿಗೆ ಉದ್ಯೋಗದ ಭರವಸೆ, ಆರೋಗ್ಯ ಭರವಸೆ, ನಮಾಮಿ ಕ್ಲಿನಿಕ್ ಅಂತ ಉಚಿತ
ವೈದ್ಯಕೀಯ ಚಿಕಿತ್ಸೆಯ ಕೇಂದ್ರವನ್ನು ಆರಂಭ ಮಾಡಿದ್ದೇವೆ. ನೀವು ಕೊಟ್ಟಿದ್ದು ಎಲ್ಲೋ ನಿಂತಿದ್ದವನು ನಾನು. ಜೋಗಯ್ಯ, ಕಾಲೇಜ್ ಚಪ್ಪಲಿ ಇರಲಿಲ್ಲ, ವಿದ್ಯೆ ಇರಲಿಲ್ಲ, ಜ್ಞಾನ ಇರಲಿಲ್ಲ. ಸಮಥಿಂಗ್ ಇಟ್ ಹ್ಯಾಸ್ ಟುಕ್ ಮಿ ವೆರಿ ಬಿಗ್ ಜರ್ನಿ. ತುಂಬ ಬಹುದೊಡ್ಡ ಗುರುಗಳು, ತತ್ವಜ್ಞಾನಿಗಳು, ದೇ ಆರ್ ಮೋಲ್ಡೆಡ್ ಮಿ. ಇಷ್ಟು ಮಾತನಾಡುವ ಶಕ್ತಿ ನನಗೆ, ನನ್ನದು, ಇದು ನಾನು ಖಂಡಿತ ಅಲ್ಲ. ಮನುಷ್ಯ ಜನ್ಮ ಇನ್ನೊಬ್ಬರನ್ನು ಕಾಪಾಡಲಿಕ್ಕೆ, ತನ್ನನ್ನು ಕಾಪಾಡಿಕೊಳ್ಳಲಿಕ್ಕಲ್ಲ. ಫಸ್ಟ್ ಆ ಥಾಟ್ಸನ್ನು ಬಿಡಿ, ಅದು ಅದ್ರ ಪಾಡಿಗೆ ಹೋಗ್ತಿರುತ್ತೆ. ಇದು ನಾನು ಇರೋಲ್ಲ, ಇನ್ನೊಂದು ಕ್ಷಣ, ಇನ್ನೊಂದು 5 ನಿಮಿಷ ಇದು ಇರೋಲ್ಲ ಮಕ್ಕಳು. ನಾವು ಯಾರೂ ಇರಲು ಇಲ್ಲಿ ಬಂದಿಲ್ಲ. ಈ ಒಂದು ಭ್ರಮೆಗೆ ಒಳಗಾಗಬೇಡಿ. ಮೊದಲು ಆ ಭಯವನ್ನು ಬಿಡಿ. ನಾನಿಲ್ಲ, ನಾವು ಮಾಡೋ 4 ಜನಗಳ ನಡುವೆ ಬದುಕೋ ರೀತಿ ಏನು ಗೊತ್ತಾ? ಅವನು ಯಾರೋ ಅಂತಾನೆ, ಸರ್ ನಿಮ್ಮ ಹೆಸರು ಗುರುಜಿ, ನೀವು ಈ ಟಿ ವಿಲಿ ಬರ್ತಿಲ್ಲ ಅಂತ. ಬೇಕಿಲ್ಲ. ಈಗ ತಾನೇ ಸಿದ್ಧಲಿಂಗ ಸ್ವಾಮಿಗಳು, ಮಹಾಸ್ವಾಮಿಗಳು ಮಾತಾಡಿದ್ರು. ಆ ಮಹಾಯೋಗಿಗಳು ಯಾವುದೇ ಟಿ ವಿಲಿ ಬಂದಿಲ್ಲ ಗುರುಗಳೇ, ಬರದೇ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ತ್ರಿವಳಿ ದಾಸೋಹದ ಮೂಲಕ ಜನಗಳಿಗೆ ತಲುಪಿದ್ದಾರೆ. ಯಾರೋ ಹೇಳ್ತಾರೆ, ನಿಮ್ಮ ಮಗ ಕ್ಲಾಸಲ್ಲಿ ಪಾಸ್ ಆಗಲಿಲ್ವಾ, ನಿಮ್ಮ ಮಗ ಈ ಸ್ಕೂಲಲ್ಲಿ ಓದಲಿಲ್ವಾ, ನಿಮಗೆ ಈ ಸ್ಟಾರ್ಡಮ್ ಬಂದಿಲ್ವಾ, ನೀವು ಕಾರ್ ತಗೊಳ್ಳಿಲ್ವಾ, ನೀವು ಮನೆ ತಗೊಳ್ಳಿಲ್ವಾ. ಅದೆಲ್ಲ ತನ್ಪಾಡನಾಗುತ್ತೆ ಮಕ್ಕಳೇ. 4 ಜನಗಳ ಮಾತಿಗೆ ಒಳಗಾಗಬೇಡಿ. ಪ್ರಚೋದನ, ಬುದ್ಧಿ ಪ್ರಚೋದಯಾತ್ ಅಂತ ಹೇಳ್ತಾರೆ. ನಮ್ಮ ಬುದ್ಧಿಯನ್ನ ಈ ಕಲಿಯುಗಕ್ಕೆ ಪ್ರಚೋದನೆಗಳು ಬೇರೆ ಬೇರೆ ಸುತ್ತಮುತ್ತ. ಆ ಬಟ್ಟೆ ಹಾಕಿದ್ದಾರೆ, ಈ ಚೈನ್ ಇರಬೇಕಿತ್ತು, ಆ ಗೋಲ್ಡ್ ಇರಬೇಕಿತ್ತು, ಈ ಬಂಗಾರ ಇರಬೇಕಿತ್ತು. ಇದು ಯಾವುದೂ ಇರುವುದಿಲ್ಲ. ಇದು ಬಿಡಿ, ನಾವೇ ಇರುವುದಿಲ್ಲ. ಪ್ರಪಂಚದಲ್ಲಿ ಶುದ್ಧವೆನ್ನುವುದೇ ಇಲ್ಲ, ಶುದ್ಧ ವ್ಯಕ್ತಿಗಳೇ ಇಲ್ಲ ಅಂದ ಮೇಲೆ ಅಶುದ್ಧವೆಲ್ಲಿ? ಮೊದಲು ಆ ಭಯವನ್ನು ತೆಗೀರಿ. 4 ಜನಗಳ ನಡುವೆ ಬದುಕಲು ದಯಮಾಡಿ ಕಡಿಮೆ ಮಾಡಿಕೊಳ್ಳಿ. ಅವರೇನಂತಾರೋ, ಇವರೇನಂತಾರೋ, ಅವ್ರಿಗೆ ಹೇಗಿರ್ಬೇಕು. ವಿ ಆರ್ ಟ್ರೈಂಗ್ ಟು ಸ್ಯಾಟಿಸ್ಫೈ ಸಮ್ವನ್. ಅವ್ರೇನು ಮಾಡ್ತಿದ್ರು ಬೇಕಿಲ್ಲ, ನೀವೇನು ಮಾಡ್ತಿದ್ದೀರಿ ಕಲೀರಿ. ನೀವೇನು ಮಾಡಬೇಕು ನಿತ್ಯ. ಒಳ್ಳೆ ಅಮ್ಮನಾಗಿದ್ದೀರಾ, ಅಮ್ಮನಾಗ್ಲಿಕ್ಕೆ ಆದಷ್ಟು ಟ್ರೈ ಮಾಡಿ. ಒಳ್ಳೆ ಅಪ್ಪನಾಗಿದ್ದೀರಾ, ಒಳ್ಳೆ ಅಪ್ಪನಾಗ್ಲಿಕ್ಕೆ ಇನ್ನೊಂದಷ್ಟು ಟ್ರೈ ಮಾಡಿ. ಒಳ್ಳೆ ಸೇವಕನಾಗಿದ್ದೀರಾ, ಅದನ್ನೇ ಮಾಡಿ. ವಾಟ್ ಎವರ್ ಗಾಡ್ ಹ್ಯಾಸ್ ಬಿನ್ ಗಿವನ್ ದ ಬೆಸ್ಟ್ ಆಪರ್ಚುನಿಟಿ, ಯುಟಿಲೈಸ್ ಇಟ್. ಮರಳಿ ನಮಗೆ ಈ ಜನ್ಮವಿಲ್ಲ, ಮೊದಲು ಅದನ್ನು ತುಂಬಿಸ್ಕೊಳ್ಳಿ. ಈ ಜನ್ಮಕ್ಕಷ್ಟೇ ನನಗೆ ಈ ವೇದಿಕೆ, ಈ ದಿನ, ಈ ಕ್ಷಣಕ್ಕಷ್ಟೇ. ನಾನು ಇನ್ನೊಂದು ಕ್ಷಣಕ್ಕೆ ಈ ವೇದಿಕೆಗೆ ಬರ್ತೀನಿ ಅಂದ್ರೂ ನೀವು ಯಾರೂ ಸಿಗೋಲ್ಲ, ಇಲ್ಲ ನಾನು ಸಿಗೋಲ್ಲ. ಈ ಅತ್ಯಮೂಲ್ಯವಾಗಿರ್ತಕ್ಕಂಥ ಪ್ರತಿ ಕ್ಷಣವನ್ನ 4 ಜನಗಳ ನಡುವೆ ಬದುಕಬೇಡಿ. ನಿಮ್ಮ ಆತ್ಮತೃಪ್ತಿಗೋಸ್ಕರ ಬದುಕಿ. ನಿಮ್ಮ ಆತ್ಮತೃಪ್ತಿ ಅಂದ್ರೆ ಇಷ್ಟೇ ಮಕ್ಕಳೇ. 4 ಜನರ ನಡುವೆ ಬದುಕುವುದಕ್ಕಿಂತ 4 ಜನರಿಗೋಸ್ಕರ ಬದುಕುವುದು. ಒಂದು ಹಿಡಿ ಅಕ್ಕಿ ನಿತ್ಯ ತುಂಬಾ ಕಷ್ಟದಲ್ಲಿದ್ದಾರೆ. ನನ್ನ 28 ವರ್ಷಗಳ ಕನಸು. ಯಾರ ಮನೆಗೂ ನನ್ನ ತಾಯಿ ಓದಲಿಕ್ಕೆ ದುಡ್ಡಿಲ್ಲ ಅಂದ್ರೆ ಅವ್ರ ಮನೆಗೆ ಕಳಿಸ್ಕೊಡ್ತಾರೆ. ಅವತ್ತು ಪಟ್ಟಂತ ನೋವು, ಒಂದಲ್ಲ ಒಂದು ದಿನ ಯಾರಿಗಾದ್ರೂ ನೆರಳು ಕೊಡಬೇಕು, ಒಂದು ಹಿಡಿ ಊಟ ಕೊಡಬೇಕು ಅಂತ. ಈ ದೀಪಾವಳಿಯಿಂದ, ಪ್ರತಿ ದೀಪಾವಳಿ ಒಂದು ಸಂಕಲ್ಪ. ಈ ದೀಪಾವಳಿಗೆ ಜಗನ್ಮಾತೆ ನನಗೆ ಕೊಟ್ಟಿದ್ದು. ಸ್ಟಾರ್ಟೆಡ್. ನಿಮ್ಮನ್ನ ತುಂಬಾ ಜನ ನೀವೇನ್ ಮಾಡ್ತೀರಿ ಗೊತ್ತಾ? ಅದೇ 4 ಜನಗಳ ನಡುವೆ ಕಂಪೇರ್. ಮತ್ತೆ ನಮಗೆ ಕೂಡ 4,000 ಜನಕ್ಕೆ ಇಷ್ಟ ಆಯ್ತು ಸರ್, 40,000 ಬೇಕಿಲ್ಲ ಮಕ್ಕಳೇ. ಹಿಡಿಯಷ್ಟು ಅಕ್ಕಿಯನ್ನ ತೆಗೆದು ಅದ್ರ ಜೊತೆಲಿ ಒಂದಿಷ್ಟು ಬೆಲ್ಲ ಇಟ್ಟು ಒಬ್ಬರಿಗಾದ್ರೂ ಕೊಡಿ. ಒಂದು ಬೊಗಸೆ ಅವಲಕ್ಕಿ, ಅದ್ರಲ್ಲಿ ಒಂದಿಷ್ಟು ಬೆಲ್ಲ ಇಟ್ಟು. ಯಾರೋ ಬಡವ ಅಕ್ಕ ಪಕ್ಕ, ನಮ್ಮ ಡ್ರೈವರ್ ಇದ್ದಾನೆ, ಆಟೋ ಡ್ರೈವರ್ ಇದ್ದಾರೆ, ಟ್ಯಾಕ್ಸಿ ಡ್ರೈವರ್ ಇದ್ದಾರೆ, BBMP ವರ್ಕರ್ಸ್ ಇದ್ದಾರೆ. ಬೆಳಿಗ್ಗೆ ಅವ್ರು ಮಾಡೋ ಕೆಲಸ ಎಷ್ಟು ಶುಚಿಬದ್ಧವಾಗಿ ಮಾಡ್ತಾರೆ ಗೊತ್ತಾ? ನಮಗೊಂದು ಹಾಲು ಕೊಡೋನಿದ್ದಾನೆ, ಪೇಪರ್ ಹಾಕೋನಿದ್ದಾನೆ. ವಿ ನೆವರ್ ಸೇಸ್ ಥ್ಯಾಂಕ್ಸ್ ಟು ಎನಿಬಡಿ. ಅದಕ್ಕೆ ನಾವು ಬೆಳಿಗ್ಗೆ ನಿತ್ಯ ಎದ್ದಾಗ ಭಗವಂತನಿಗೆ ಒಂದು ಧನ್ಯವಾದ ಕೂಡ ಹೇಳೋದಿಲ್ಲ. ಏನೋ ಓಡ್ತಿದ್ದೀರಿ, ಎಲ್ಲೂ ಓಡ್ತಿದ್ದೀರಿ? ಸಾವಿನ ಕಡೆಗೆ. ವಿ ಆರ್ ಆಲ್ ಗೋಯಿಂಗ್ ಟು ಡೈ. ನಾವು ಯಾರೂ ಇರೋಲ್ಲ ನಮ್ಮ ಸುತ್ತಮುತ್ತ. ನನಗೆ ಅದೃಷ್ಟ ಮಕ್ಕಳೇ, ಈ ವಿದ್ಯೆ ಎಂತೆಂಥ ವ್ಯಕ್ತಿಗಳ ಜೊತೆ ಜಾತಕ ಹೇಳುವಂಥ ಅನುಕೂಲ. ನಾನು ಆ ಮಹಾ ವಾಗ್ದೇವಿಯನ್ನು ತುಂಬಾ ನೆನೆಸ್ಕೊಳ್ತೇನೆ. ಒಬ್ಬ ವ್ಯಕ್ತಿ, ನಾನು ಹೇಳಲಿಕ್ಕೆ ಇಷ್ಟ ಇಲ್ಲ, ಹೆಸರು ಹೇಳೋಲ್ಲ, ನಮ್ಗೆ ಅರ್ಥ ಆಗೋದಿಲ್ಲ. ಒಬ್ಬ ಪ್ರಪಂಚದ ಟಾಪ್ 10 ಶ್ರೀಮಂತನಿಗೆ ಜಾತಕ ಹೇಳಿದ್ದಾನೆ. ಹೇಳಬಾರ್ದು, ಆದ್ರೂ ಹೇಳಬೇಕು, ಹೆಸರು ಹೇಳೋಲ್ಲ. ಆತ 1 ಬಾರಿ ತಿಂದ ಊಟ ಮತ್ತೊಂದು ಬಾರಿ ತಿಂದಿಲ್ಲ. 1 ಬಾರಿ ಮಲಗಿದ ಮನೆಯಲ್ಲಿ ಮತ್ತೊಮ್ಮೆ ಮಲಗಿಲ್ಲ. 1 ಬಾರಿ ಹಾಕಿದ ಡ್ರೆಸ್ ಇನ್ನೊಮ್ಮೆ ಹಾಕಿಲ್ಲ ಮಕ್ಕಳೇ. ಇನ್ನೂ ಒಂದು ಹೇಳಬಾರ್ದು, 1 ಬಾರಿ ಮಲಗಿದ ಆ ಸ್ಥಾನದಲ್ಲಿ ಮತ್ತೆ ಮಲಗಿಲ್ಲ. ಬೇಡ ಆ ವಿಚಾರವಾಗಿ. ಅವನಿಗೂ ಕೂಡ ಬರಬಾರದ ಕಾಯಿಲೆ ಬಂದು ಸತ್ತ. ಐ ಸೆಡ್ ಇಟ್, ಗಾಡ್ ಹ್ಯಾಸ್ ಗಿಫ್ಟೆಡ್ ಯು ಮ್ಯಾನ್. ಅಲ್ಲ ನಿಮಗೆ ಇಷ್ಟು ದೊಡ್ಡ ದುಡ್ಡು ಕೊಟ್ಟಿದ್ದಾನೆ,
ಅಭೇದ್ಯವಾದ ಕೋಟಿ ಕೊಟ್ಟಿದ್ದಾನೆ, ಈ ಬಂಗಾರದ ಕಾರು. ಅವನ ಹತ್ರ ನಾನು ಲೈಗರ್ ನೋಡಿದ್ದೆ, ಹುಚ್ಚಪ್ಪನ ಹತ್ರ. ಅಂದ್ರೆ ಲಯನ್ನ ನೋಡಿರ್ತೀರಿ, ಟೈಗರ್ನ ನೋಡಿರ್ತೀರಿ, ಆ ಕ್ರಾಸ್ ಬ್ರೀಡ್ ಆಗಿರ್ತಕ್ಕಂಥ ಆ ಲೈಗರ್ನ ನೋಡಿದ್ದೆ. ಅದಕ್ಕೆ ಒಂದು 32 ಕೋಟಿಯ ಬೆನ್ಸ್ ಕಾರ್ ಇಟ್ಟಿದ್ದಾನೆ ಹುಚ್ಚಪ್ಪ. ಹೇಳಿದೆ, ನೀನು ಹೋಗುವಾಗ ಈ ಚರ್ಮ ಹುಳ ಬಿದ್ದೋಗುತ್ತೆ, ನನ್ನ ಮಾತು ಕೇಳು ಅಂತ. ಒಂದು ಆಸ್ಪತ್ರೆ ಕಟ್ಟು, ಇನ್ನೊಂದು ಆಸ್ಪತ್ರೆ ಕಟ್ಟು. ಯಾಕಂದ್ರೆ ಇವತ್ತು ಕಲಿಯುಗಕ್ಕೆ ಶಾಪ ಅನಾರೋಗ್ಯ ಮಕ್ಕಳೇ. ಪ್ರೊಟೆಕ್ಟ್, ಡೂ ಸಮಥಿಂಗ್. ವೈ ದಿಸ್ ಸ್ಟ್ಯಾಂಡರ್ಡ್ ಇರ್ಲಿ, ಬೇಕು ತಗೋ, ಏನಾದ್ರೂ ಮಾಡು, ವಾಪಸ್ ಕೊಡು. ಪ್ರಕೃತಿ ನಮ್ಮನ್ನ ಭೂಮಿ ಕಳಿಸಿರೋದು ಟು ಪ್ರೊಟೆಕ್ಟ್ ಪೀಪಲ್. ಮನುಷ್ಯನು ಒಬ್ಬನಿಗೆ ಮಾತ್ರ ಅಂಥದ್ದೊಂದು ಮೇಧಸ್ಸು ಹಾಗೂ ಈ ವಾಕು ಬೇರೆ ಯಾವ ಪಶು ಪಕ್ಷಿ ಪ್ರಾಣಿಗೂ ಕೊಡದಂತ ಒಂದು ಅದ್ಭುತವಾದಂಥ ಅಭೇದ್ಯವಾದಂಥ ಮಾತಿನ ಶಕ್ತಿ. ಒಳ್ಳೆಯದೇ ಮಾತಾಡಬೇಕು. ಅವುಗಳಿಗೆ ನೋಡಿ, ಒಳ್ಳೇದು ಮಾತಾಡೋದು ಬರಲ್ಲ, ಕೆಟ್ಟದ್ದು ಮಾತಾಡೋದು ಬರಲ್ಲ. ಬಾಯನ್ನ ಏನಕ್ಕೆ ಬಳಸ್ತವೆ ಅಂತ ಯೋಚನೆ ಮಾಡಿ. ನಮಗೆ ಮಾತ್ರ ಈ ಆತ್ಮವನ್ನಿಟ್ಟು ಒಳ್ಳೆ ಮಾತನಾಡಲಿಕ್ಕೆ, ನಮಗೆ ಅದೂ ಮಾಡ್ಲಿಕ್ಕೆ ಬರ್ತಿಲ್ಲ. ಈ ವಿದ್ಯೆ ತುಂಬಾ ದೊಡ್ಡ ಗಾಯಕರು ಇವತ್ತು ನಮ್ಮ ಜೊತೆಲಿ ಇಲ್ಲ. ಅಂತಿಂಥದ್ದಲ್ಲ, ಈ ವಿದ್ಯೆ ನನ್ನನ್ನು ಅಂಥವರಿಗೆ ನಾನು ಸೇವೆ ಮಾಡುವಂತ ಒಂದು ಯೋಗ, ರಾಷ್ಟ್ರಪತಿಗಳ ಮಟ್ಟಕ್ಕೆ ಐ ಆಮ್ ಬ್ಲೆಸ್ಡ್. ಈ ಪ್ರತಿನಿತ್ಯ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕೇಳ್ತೇನೆ, ಕೃಷ್ಣ, ನಾನು ಬದುಕಿದ್ದಿನ ಇವತ್ತು ಇನ್ನೆಷ್ಟು ಜನಕ್ಕೆ ಏನಾದರೂ ಮಾಡಬೇಕು, ಆ ಶಕ್ತಿ ಕೊಡು. ಐ ವಿಲ್ ನಾಟ್ ಬಿ ಅ ನಿತ್ಯ ಮಕ್ಕಳೇ 4 ಜನಗಳ ನಡುವೆ ಬದುಕಲಿಕ್ಕೆ ಹೋಗ್ಬೇಡಿ. ಅವ್ರು ಆ ಡ್ರೆಸ್ ಹಾಕಿದ್ದಾರೆ, ಇವ್ರ ಮನೆ ಕಟ್ಕೊಂಡಿದ್ದಾರೆ, ಅವ್ರ ಕಾರ್ ತಗೊಂಡಿದ್ದಾರೆ. ದಯಮಾಡಿ ಟೇಕ್ ಅವೇ ದ್ಯಾಟ್. ಬಿಕಾಸ್ ಅದುವೇ ನಿಮ್ಮನ್ನು ಅರ್ಧ ಅಲ್ಲ 100ಕ್ಕೆ 90 ಭಾಗ ನಿಮ್ಮನ್ನು ಸೋಲಿಸ್ತಿರೋದು. ಡೋಂಟ್ ಟ್ರೈ ಟು ಕಂಪೇರ್ ಯುವರ್ ಸೆಲ್ಫ್. ಕೊರೋನಾ ಬಂದಿರೋದು ಅದಕ್ಕೆ. ಯು ಆರ್ ಟ್ರೈಂಗ್ ಟು ಕಂಪೇರ್ ಸಮ್ ಒನ್. ಸರ್ ಅವ್ರು ನೋಡಿ ಸರ್, ಅದರಲ್ಲೂ ಅತಿ ಮುಖ್ಯವಾಗಿ ಮಕ್ಕಳಿಗೆ ನಾವು ಕಂಪೇರ್ ಮಾಡೋ ಬುದ್ಧಿ ಕಲಿಸ್ಬಿಟ್ಟಿದ್ದಾರೆ. ಸಿ ದಟ್ ಬಾಯ್, ಅವ್ನು ನೋಡು ರ್ಯಾಂಕ್ ತಗೋತಾನೆ ಅಂತ, ಅವ್ನು ನೋಡಿ ಎಷ್ಟು ಸ್ಮಾರ್ಟ್ ಇದ್ದಾನೆ, ನೀನು ನೋಡಿ ಹಿಂಗೆ ಮಾಡ್ತಿದ್ಯಾ ಅಂತ. ಯಾವ ಮಗುವು ನಮ್ಮನ್ನ ಬೇರೆಯವರಿಗೆ ಕಂಪೇರ್ ಮಾಡಲ್ಲ. ಪಾಪ ನೀನು ಬೇಡ, ಅವರಿದ್ದಿದ್ರೆ ಚೆನ್ನಾಗಿತ್ತು ಅಂತ ಯಾವ ಮಗುವಾದರೂ ಕಂಪೇರ್ ಮಾಡುತ್ತಾ? ಯಾವ ತಾಯಿಗಾದರೂ ಮಗು ಕಂಪೇರ್ ಮಾಡುತ್ತಾ? ಯು ಆರ್ ಜಸ್ಟ್ ಫೀಲಿಂಗ್ ದೆಮ್, ಯು ಆರ್ ಜಸ್ಟ್ ಫೀಲಿಂಗ್ ದೆಮ್ ಸಮಥಿಂಗ್ ಎಲ್ಸ್. ದಯಮಾಡಿ, ನನಗೆ ವೇದಿಕೆ ಎಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂದರೆ ಬದಲಾಯಿಸಲಾರೆ ಅನ್ನುವಂಥ ನೋವು. ಅದಕ್ಕೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿತ್ಯ ಒಂದು ಪ್ರವಚನ ಇದೆ ನನ್ನ ಸಮಾಧಾನಕ್ಕೆ. ಯಾಕೆಂದರೆ ಮಾತಿದ್ದರೆ ಜಾತಕ ಅಂತ ಓಡಿ ಬರ್ತಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ ಮಕ್ಕಳು. ಬಿಕಾಸ್ ಐ ಕೆನಾಟ್ ಚೇಂಜ್ ದಿ ಡೆಸ್ಟಿನಿ. ಜಾತಕವನ್ನು ಯಾವ ರೀತಿ ಏನಂತ ಬರ್ತಾರೆ ಗೊತ್ತಿಲ್ಲ, ಚೇಂಜ್ ಮೀ ಅಂತಾರೆ. ಹೌ ಕ್ಯಾನ್ ಐ ಚೇಂಜ್? ಇಟ್ಸ್ ಅ ಲೈನ್. ಸಂತ ತುಳಸಿದಾಸರ ಹತ್ರ ಒಂದು ದೊಡ್ಡ ಗುಂಪು ಬರುತ್ತೆ ಮಕ್ಕಳೇ. ಬಂದ್ಬಿಟ್ಟು ನಾವು ತೀರ್ಥಯಾತ್ರೆ ಹೋಗ್ತಿದ್ದೇವೆ ಅಂತ ಹೇಳ್ತಾರೆ. ನೀವು ಬರಬೇಕು ಅಂತ ತುಂಬ ಬಲವಂತ ಮಾಡಿದಾಗ ತುಳಸಿದಾಸರು ಬೇಸರ ಆಗುತ್ತೆ. ಏನು ಹೇಳಿದ್ರು ಇವರು ಬದಲಾಗಲ್ವ, ಮಾಡುವ ಕಾಯಕದಲ್ಲಿಯೇ ಭಗವಂತನಿದ್ದಾನೆ ಅಂತ ಏನು ಮಾಡ್ತಾರೆ ಗೊತ್ತಾ? ಒಳಗಡೆ ಹೋಗ್ಬಿಟ್ಟು ಒಂದು ಮೂಟೆ 1 ನಿಮಿಷದಲ್ಲಿ ಮುಗಿಸ್ತಾರೆ. ನನಗೆ ಗೊತ್ತು ನಿಮಗೆ ಅಭಾಸ ಮಾಡ್ತಾರೆ ಅಂತ. ಒಂದು ಮೂಟೆ ತಗೊಬಂದು ಅವ್ರ ಕೈ ಕೊಡ್ತಾರೆ. ತೀರ್ಥಕ್ಷೇತ್ರ ಎಲ್ಲ ಮುಗಿಸ್ಕೊಂಡು ಬನ್ನಿ ಹೋಗಿ, ನನ್ನ ಬದಲು ಇದನ್ನು ತೊಗೊಂಡೋಗಿ ಅಂತ. ಅವರೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಬಂದು ತುಳಸಿದಾಸರಿಗೆ ನಮಸ್ತೆ ಮಾಡಿ ಆ ಗಂಟನ್ನು ವಾಪಸ್ ಕೊಡ್ತಾರೆ. ತುಳಸಿದಾಸರು ಬಿಚ್ಚಿ ಅಂತಾರೆ, ಬಿಚ್ಚುತ್ತಾರೆ. ಬಿಚ್ಚಿದ್ರೆ ಅದರಲ್ಲಿ ತಾಮ್ರದ ಚೊಂಬುಗಳಿರುತ್ತೆ. ನೀವೆಲ್ಲ ಭಗವಂತನನ್ನು ಎಂತೆಂಥ ಕ್ಷೇತ್ರಕ್ಕೆ ಹೋಗಿದ್ರಿ, ಸಮುದ್ರ, ಕಾಶಿ ಯಾತ್ರೆ, ಗಂಗಾ ಯಾತ್ರೆ, ಬದ್ರಿನಾಥ್, ಕೇದಾರ್ನಾಥ್, ಹರಿದ್ವಾರ, ಗೋಕರ್ಣ, ರಾಮೇಶ್ವರ ಎಲ್ಲ ಹೋಗಿದ್ದೀರಲ್ವಾ? ಇದು ಎಲ್ಲ ಕಡೆಯಲ್ಲೂ ಸ್ನಾನ ಆಯ್ತಲ್ವ, ಇದು ಯಾಕೋ ಬಂಗಾರನೇ ಆಗಿಲ್ವೇ ಅಂತ ನಾನು ಅದನ್ನೇ ಹೇಳ್ತೇನೆ. ಜಾತಕ ಕೇಳಲಿಕ್ಕೆ ಬಂದಾಗ ನೋ ಐ ಕೆನಾಟ್ ಚೇಂಜ್. ಈ ಜಾತಕಕ್ಕೆ ಇಷ್ಟೇ, ಇದು ಬದಲಾಗಲ್ಲ, ನಾನು ಬದಲಾಯಿಸ್ತೇನೆ ಅಂದದನ್ನ ಜ್ಯೋತಿಷ್ಯ ಬಿಟ್ಬಿಡ್ತೇನೆ. ಅವರಿಗೆ ಅದು ಬಂದಿದೆ, ಬರುತ್ತೆ ಅಷ್ಟೇ, ಬರೋಲ್ಲ. ನಿಮಗೂ ಅಷ್ಟೇ ಮಕ್ಕಳೇ, ನಿಮ್ಮ ಮೇಲೆ ನಂಬಿಕೆ ಇಟ್ಟು 4 ಜನಗಳ ನಡುವೆ ಬದುಕೋದನ್ನು ಬಿಡಿ. ಯಾವುದೇ ವೈರಸ್ ನಿಮ್ಮನ್ನು ಅಟ್ಯಾಕ್ ಮಾಡಲ್ಲ. ನೀವು ತುಂಬ ಕುಗ್ಗಿ ಹೋಗ್ತಿದ್ದೀರಿ. ಡೇ ಬೈ ಡೇ ಯು ಆರ್ ಕಮಿಂಗ್ ಡೌನ್. ಯಾರಿಗೋ ಸ್ಯಾಟಿಸ್ಫೈ ಮಾಡಲಿಕ್ಕೆ ಒಬ್ಬ ಬಹುದೊಡ್ಡ ದೊರೆ, ನಮ್ಮ ನಾಡದೊರೆ, ನೀವು ನಂಬಲ್ಲ. ಅವರ ಜೊತೆ ಮಾತಾಡುವಾಗ ಚೂಡು ಗುರುಜಿ, ಈ ಕಂಠಿಹಾರಂ ಚೂಡು ಗುರುಜಿ ಅಂತ 300 ಕೋಟಿಗೂ ಮೇಲೆ ಅದು ಬೆಲೆ ಕಟ್ಟಕ್ಕಾಗಲ್ಲ ಮಕ್ಕಳೇ. ತುಂಬ ಡಬ್ಬ ತುಂಬ ಇಷ್ಟು ದುಡ್ಡು ತೆಗೆದು ತೋರಿಸ್ತಿದ್ದಾರೆ. ನಿಮ್ಮ ತಂದೆ ಹೆಸರಲ್ಲಿ, ತಾತನ ಹೆಸರಲ್ಲಿ ಆಸ್ಪತ್ರೆ ಏನೇನೋ ಇದೆ, ಅದನ್ನು ಮಾಡಿಬಿಡಿ ಸರ್. ನಿಮ್ಮ ಹೆಸರಲ್ಲೂ ಇರಲಿ, ನಿಮ್ಮ ಹೆಸರಲ್ಲೂ ಇರಲಿ ಅಂದರೆ ಕೇಳಲಿಲ್ಲ ದೊರೆ ಮಕ್ಕಳೇ. ಬುದ್ಧಿ ಪ್ರಚೋದಯ, ವಿಕಲ್ಪಗಳು. ನಮಗೆ ದುಡ್ಡು, ಹೆಸರು, ಕೀರ್ತಿ ಬರ್ತಿದ್ದಾಗೆ ನಮ್ಮ ಸುತ್ತಮುತ್ತ ಬೇರೆಯೇ ಆದಂಥ ವ್ಯಕ್ತಿಗಳು ನಮ್ಮನ್ನು ಸುತ್ತುವರಿಸಿ
ನಮ್ಮನ್ನ ಬುದ್ಧಿ ಬೇರೆ ರೀತಿ ಪ್ರಚೋದನೆ ಮಾಡ್ತಾರೆ ಮಕ್ಕಳೇ. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್. ನೀವು ನೀವಾಗಿರಿ. ಅದರೇ ಇಲ್ಲ, ನನಗೆ ಇವತ್ತಿಗೂ ಕಣ್ಣೀರು. ಅಯ್ಯೋ ಭಗವಂತ, ಒಂದು ಪುಟ್ಟದು ಒಂದು ಸೇವೆ, ಒಂದು ಆಸ್ಪತ್ರೆ, ಒಂದು 10 ಜನಕ್ಕೆ ಸೊ ದಯಮಾಡಿ ಹೇಳ್ತಾನೆ, ಯಾರೋ ಒಬ್ಬರಿಗೆ ಒಂದು ಪ್ಯಾರಾಸಿಟಮಾಲ್ ಕೊಡಿಸಿ ಮಕ್ಕಳೇ. ತಿಂಗಳಿಗೊಮ್ಮೆ ಯಾವುದೋ ಒಂದು ವೃದ್ಧಾಶ್ರಮ ಇದೆ, ಅನಾಥಾಶ್ರಮ ಇದೆ, ನಿಮ್ಮ ಸುತ್ತಮುತ್ತ ಯಾರೋ ಒಬ್ಬ BBMP ವರ್ಕರ್ ಇದೆ. ಈ ವೈರಸ್ಸನ್ನು ಹೋಗಲಾಡಿಸ್ಲಿಕ್ಕೆ ಇನ್ನೇನೂ ಇಲ್ಲ, ಅನ್ನೋ ಸಂಕಲ್ಪ ಅಂಥದ್ದೊಂದು ಕೆಲಸ ಮಾಡ್ತಿದ್ದಾರೆ. ಅದಕ್ಕೊಂದು ಧನ್ಯವಾದ ಹೇಳ್ತಿದ್ದಾರೆ. ಸೊ ಎಲ್ಲರೂ ಮಾಡ್ಕೋತೀರಿ ಅಂತ ಕೂಡ ನಾನು ಬಯಸ್ತೇನೆ. ಒಳ್ಳೆಯದಾಗಲಿ. ನಮಾಮಿ ಶ್ರೀರಾಮ್. ಸಿಗ್ನೇಚರ್ ಈವೆಂಟ್ಸ್ ವತಿಯಿಂದ ಕರೋನಾ ವಾರಿಯರ್ಸ್ಗೆ ಸನ್ಮಾನದ ಕಾರ್ಯಕ್ರಮ ಮತ್ತು ಅವರಿಗೆ ವಿಶೇಷವಾಗಿ ಅವಾರ್ಡ್ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಕರೋನಾ ಅಂತ ಒಂದು ಮಹಾಮಾರಿಯನ್ನ ನಿಯಂತ್ರಣ ಮಾಡಲು, ತಡೆಗಟ್ಟಲು ಮತ್ತು ಸೇವೆಯನ್ನ ಆ ಒಂದು ಸೋಂಕಿನ ಕಾಯಿಲೆಯ ಮಧ್ಯದಲ್ಲಿ ಜೀವನವನ್ನ ಸಂಪೂರ್ಣವಾಗಿ ಒಂದು ರಿಸ್ಕ್ ತಗೊಳ್ಳೋ ಮೂಲಕ ಬಹಳಷ್ಟು ಸವಾಲಿನ ಮಧ್ಯದಲ್ಲಿ ಕೆಲಸವನ್ನು ನಿರ್ವಹಿಸಿರುವಂತಹ ಈ ಕೊರೋನಾ ವೈರಸ್ ವಿವಿಧ ಇಲಾಖೆಗೆ ಸೇರಿರುವಂತಹ ಆ ಸಿಬ್ಬಂದಿಗಳು, ಅದು ಆರೋಗ್ಯ ಇಲಾಖೆ, ಸಾರಿಗೆ, ಪೊಲೀಸ್, ಆಶಾ ಕಾರ್ಯಕರ್ತರು, ಈ ರೀತಿ ಹಲವಾರು ಇಲಾಖೆಗಳಿಂದ ಈ ಕೊರೋನಾ ಸಂದರ್ಭದಲ್ಲಿ ಬಹಳ ಉತ್ತಮ ಸೇವೆಯನ್ನು ಸಲ್ಲಿಸಿದರೆ ಇವತ್ತು ಅವನ್ನೆಲ್ಲ ಗುರುತಿಸಿ ಅವರಿಗೆ ಏನೊಂದು ಅವಾರ್ಡ್ ಕೊಡ್ತಿರುವಂಥದ್ದು, ಸನ್ಮಾನ ಮಾಡ್ತಿದ್ರು. ಶ್ಲಾಘನೀಯ ಕಾರ್ಯಕ್ರಮ, ಬಹಳ ಉತ್ತಮ ಕಾರ್ಯಕ್ರಮ. ಹಾಗಾಗಿ ನಾನು ವೈಯಕ್ತಿಕವಾಗಿಯೂ ಸರ್ಕಾರದ ಪರವಾಗಿಯೂ ಸಮಾಜದ ಪರವಾಗಿಯೂ ಸಿಗ್ನೇಚರ್ ಈವೆಂಟ್ಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಈ ದಿನ ಅವಾರ್ಡನ್ನು ಪಡಿತಿರುವಂತಹ, ಸನ್ಮಾನವನ್ನು ಪಡಿತಿರುವಂಥ ಎಲ್ಲ ವ್ಯಕ್ತಿಗಳಿಗೂ ನಾನು ವೈಯಕ್ತಿಕವಾಗಿಯೂ ಹೃದಯಪೂರ್ವಕವಾಗಿ ಶುಭಾಶಯವನ್ನು ಕೋರ್ತೀನಿ. ಮತ್ತೊಮ್ಮೆ ಈ ಒಂದು ಕಾರ್ಯವನ್ನು ಮಾಡ್ತಾರೆ ಎಲ್ಲರಿಗೂ ಶುಭಾಶಯಗಳು. ವೈಯಕ್ತಿಕ ಕಾರಣಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗ್ತಿಲ್ಲ. ಅದು ನನ್ನ ಮನದಾಳದ ಶುಭಾಶಯಗಳು ಪ್ರತಿಯೊಬ್ಬರು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.